ನಮಸ್ಕಾರ ಸ್ನೇಹಿತರೆ, ನಾವೀಗ ಗಂಗಾವತಿಯಿಂದ ಆನೆಗುಂದಿಯಿಂದ ಹುಲಿಗಿ ರೂಟ್ಗೆ ಹೋಗೋ ಸಂದರ್ಭದಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಕಮಾನ್ ಕಾಣುತ್ತೆ. ಅದು ದುರ್ಗಾದೇವಿ ಬೆಟ್ಟಕ್ಕೆ ಹೋಗುವಂತಹ ದಾರಿ. ಈ ದುರ್ಗಾದೇವಿ ಬೆಟ್ಟದ ವಿಶೇಷತೆ ಏನೆಂದರೆ, ವಿಜಯನಗರ ಅರಸರು ಈ ದುರ್ಗಾದೇವಿ ಬೆಟ್ಟದ ಆರಾಧ್ಯ ಭಕ್ತರಾಗಿದ್ದರು ಎಂದು ಹೇಳಲಾಗುತ್ತದೆ. ಹಾಗೆಯೇ ವಿಜಯನಗರ ಸಾಮ್ರಾಜ್ಯದ ಮೂಲ ರಾಜಧಾನಿ ಆನೆಗುಂದಿಯ ಕೋಟೆ ಇರುವುದು ಇಲ್ಲೇ. ಅದರಂತೆ ವಾಲಿ ಸುಗ್ರೀವ ರಾಮಾಯಣ ಕಾಲದಲ್ಲಿಯೂ ಕೂಡ ಈ ಬೆಟ್ಟ ಗುರುತಿಸಿಕೊಂಡಿದೆ. ಸ್ನೇಹಿತರೆ, ಈ ಮೆಟ್ಲತ್ತಿ ಮೇಲ್ಗಡೆ ಹೋದರೆ ಇಲ್ಲಿ ರೈಟ್ ಸೈಡಲ್ಲಿ ಅಭಯ ಆಂಜನೇಯ ದೇವಸ್ಥಾನ ಬರುತ್ತೆ. ಇದು ಸ್ನೇಹಿತರೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಸದ್ಯಕ್ಕೆ ಲಾಕ್ ಆಗಿದೆ ದೇವಸ್ಥಾನ. ನೋಡಿ ಸ್ನೇಹಿತರೆ, ಆಂಜನೇಯ ಸ್ವಾಮಿಯ ಕಣ್ಣು ಯಾವ ಥರ ಇದೆ. ಸ್ನೇಹಿತರೆ, ದುರ್ಗಾದೇವಿ ಟೆಂಪಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾಗೆಯೇ ಸ್ನೇಹಿತರೆ, ನಮಗೆ ಇಲ್ಲಿ ಆಲದ ಮರ ಇದೆ. ಈ ಆಲದ ಮರಕ್ಕೆ ಹರಕೆ ಕಾಯಿನ ಕಟ್ತಾರೆ. ಇಲ್ಲಿ ಹರಕೆ ಕಟ್ಟಿ ಕಾಯಿ ಕಟ್ಟಿದರೆ ಇಷ್ಟಾರ್ಥ ಸಿದ್ಧಿ ಆಗುತ್ತವೆ ಎನ್ನುವ ನಂಬಿಕೆ ಇದೆ. ಇಲ್ಲಿ ನಮಗೆ ಹಿರಿಯರೊಬ್ಬರು ಸಿಕ್ಕರು. ಆ ಹಿರಿಯರು ಭಾಳಷ್ಟು ಕೆಲವೊಂದು ವಿಚಾರಗಳನ್ನು ತಮ್ಮದೇ ಆದಂಥ ಧಾಟಿಯಲ್ಲಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗಾಗಿ ನಾವು ಕೂಡ ಅವ್ರ ಮಾತು ಕೇಳ್ತಾ ಕೆಲವೊಂದಿಷ್ಟು ರೆಕಾರ್ಡ್ ಮಾಡ್ಕೊಂಡಿದ್ವಿ ಅವ್ರ ಮಾತನ್ನು. ನೀವು ಕೂಡ ಆ ವಿಡಿಯೋನ ನೋಡಿ ಸ್ನೇಹಿತರೆ. ಕರ್ಮಾಚರಣೆ ಕರ್ಮ ಜ್ಯೋತಿ ನಾವು ಬೆಳೆಸಬೇಕು. ಕರ್ಮ ಸುಟ್ಟು ಹಾಕಬೇಕು. ಕರ್ಮ ಸುಟ್ಟು ಹಾಕಬೇಕಂದ್ರೆ ಅಸ್ತ್ರ ಕಲಿಬೇಕಂದ್ರೆ ಗುರು ಬೇಕು. ಗುರು ಇದ್ದರೆ ವಿದ್ಯೆ ಸಿಗ್ತೈತಿ. ಗುರುವೇ ಅದಕ್ಕೆ ಹೋಮ್ ಅಂತ ಹೇಳ್ತಾರೆ ಗುರು. ಆದರೆ ಈ ಶಾಸ್ತ್ರಗಳು 6, ಪುರಾಣಗಳು 18. ಈ 6 ಶಾಸ್ತ್ರದೊಳಗೆ 6ನೇ ಶಾಸ್ತ್ರ ಇದು ಯೋಗಶಾಸ್ತ್ರ. ಯೋಗಶಾಸ್ತ್ರ ಇದು ಸಣ್ಣದಲ್ಲ. ಆಧ್ಯಾತ್ಮಿಕ ಅಂದ್ರೆ ಏನು? ಆಧ್ಯಾತ್ಮಿಕ ಅಂತಂದ್ರೆ ಭಾಳ ಅಂತೀವಿ ನಾವು, ಆದರೆ ಒಳಗಿಲ್ಲ ಅದು ಹೆಸರು ನಮಗೆ ಗೊತ್ತಿಲ್ಲಲ್ಲ. ಅಂದರೆ ಅಂದರೆ ಈ ದೇಹ. ಆಧ್ಯಾತ್ಮಿಕ ಅಂತಂದರೆ ಈ ದೇಹನ ಅಧ್ಯಯನ ಮಾಡು. ದೇಹನ ಅಧ್ಯಯನ ಮಾಡಂದ್ರೆ ಏನು? ನಿನ್ನನ್ನು ನೀನು ಮೊದಲು ತಿಳಿ. ನಿನ್ನನ್ನು ನೀನು ತಿಳಿಯೋ ತನಕ ನೀನು ಏನು ಮಾಡೋಕ್ಕಾಗಲ್ಲ. ಇದು ದೇಹನೇ 25 ಭಾಗದೊಳಗೈತೆ. ಅಗ್ನಿ ಮೊದಲ ಅಗ್ನಿ ಬೆಳೆಸಬೇಕಂದ್ರೆ ಜ್ಞಾನ ಜ್ಯೋತಿ ಬೇಕು, ಜ್ಞಾನಾಗ್ನಿ ಬೇಕು. ಜ್ಞಾನಾಗ್ನಿ ಇದ್ದರೆ ಕರ್ಮಾದಿಗಳು ಸುಟ್ಟೋಗ್ತವೆ. ಎಲ್ಲರಿಗೂ ಸಂಬಂಧಪಟ್ಟಿದ್ದು ಹೊಂದಿಕೆ ಅಲ್ಲ, ಅದು ಹೊಂದಿಕೆ ಅಂತ ಅಲ್ಲ, ಎಲ್ಲರಿಗೂ ಸಂಬಂಧಪಟ್ಟಿದ್ದೆ. ಅಂದರೆ ಈ ಕರ್ಮಾಗ್ನಿನ ಬಳಸಲೇಬೇಕು. ಕರ್ಮಾಗ್ನಿ ಬಳಸಲಿಕ್ಕೆ ನಾವು ಜೀವನ ಇಲ್ಲ. ಆಹಾರ ಬೇಕು, ನೀರು ಬೇಕು, ತಿನ್ನಾಕಬೇಕು, ಉಣ್ಣಾಕಬೇಕು. ಅದನ್ನು ಮಾಡಬೇಕಾದ್ರೆ ಕರ್ಮ ಮಾಡಬೇಕು. ಹೌದು, ಆ ಕರ್ಮ ಮಾಡಲಿಕ್ಕೆ ಬದುಕಲ್ಲ. ಮತ್ತು ಕರ್ಮ ಸುಡಬೇಕಲ್ಲ. ಆ ಕರ್ಮ ಸುಡಬೇಕಂದ್ರೆ ಜ್ಞಾನಾಜ್ಞೆ ಬೇಕು. ಜ್ಞಾನಾಜ್ಞೆ ಬೇಕಂದ್ರೆ ಏನು ಮಾಡ್ಬೇಕು? ನಮ್ಮ ಗುಣಾದಿಗಳೇನಾದವಲ್ಲ, ಆ ಗುಣಾದಿಗಳು ಏನೈತಿ ದೇಹದೊಳಗೆ, ನಾವು ಮನುಷ್ಯತ್ವಕ್ಕೆ ಬರಬೇಕಾದ್ರೆ ಜ್ಞಾನಾಜ್ಞೆ ಸಂಪಾದನೆ ಮಾಡಬೇಕು. ಅದಕ್ಕೆ ಸಂಬಂಧನೇ ಇಲ್ಲ. ನಾನು ಹೇಳ್ತೀನಿ, ಜ್ಞಾನ ಜ್ಯೋತಿ ಬೆಳೆಯಬೇಕು, ಕರ್ಮ ಜ್ಯೋತಿ ಬೆಳಗಬೇಕು ಅಂತ. ಅಂದರೆ ಇದ್ರ ಅರ್ಥ ಏನಪ್ಪ ಅಂದರೆ, ಮನುಷ್ಯನಂತಾನೆ ಅಹಂ ಒಂದು ಐತಿ ನೋಡಿ. ಮನುಷ್ಯ ಈ ಭೂಮಿ ಮೇಲೆ ಎಲ್ಲರೂ ಮುಂದುವರೆದ್ಬಿಟ್ಟಾನೆ. ಬೇಕಾದಕ್ಕೆ ಭೂಗರ್ಭ ಶಾಸ್ತ್ರ, ಭೂ ವಿಜ್ಞಾನ, ಸೈನ್ಸು, ಜ್ಯೋತಿಷು ಎಲ್ಲ ಕಂಡು ಹಿಡಿದ್ಬಿಟ್ಟಾನೆ. ಎಲೆಕ್ಟ್ರಾನಿಕ್ಕು, ಇನ್ನೊಂದು ಮುಂದೊಂದು ತಿನ್ನೋದು ಎಲ್ಲ ಕಂಡು ಹಿಡಿದ ಮನುಷ್ಯ ಆಧ್ಯಾತ್ಮಿಕ ಹೇಳನ್ನು ಯಾರು ಹೇಳ್ತಾರೆ? ನಮ್ಮ 4 ಗುಣಗಳನ್ನು ಅಳೆಯಬೇಕು. ಅವು 4 ಗುಣಗಳು ಯಾವುವು? ಒಂದು ಮನಸ್ಸು, ಬುದ್ಧಿ, ಚಿತ್ತ, ಅಹಂ. ಇವು 4 ಮಾತನ್ನು ನಿಲ್ಲಿಸಿದಾಗ ಮನುಷ್ಯ ಆಗ್ತಾನೆ, ಮನುಷ್ಯತ್ವ ಆಗ್ತೈತಿ. ಅಲ್ಲಿ ತನಕ ನಾವು ಮನುಷ್ಯತ್ವ ಅಲ್ಲ, ಮನುಷ್ಯರಲ್ಲ. ಸುಮ್ಮನೆ ನಾವು ನಮ್ಮ ಖುಷಿಗೆ
ನಮ್ಮ ನೆಮ್ಮದಿ ಎಲ್ಲೆಲ್ಲೂ ಯಾವುದೇ ಒಂದು ವಿಗ್ರಹ, ಗುಡಿ ಒಳಗೆ ವಿಗ್ರಹ ಐತಿ, ಅದು ವಿಗ್ರಹ. ಆ ವಿಗ್ರಹ ಮನುಷ್ಯ ಮಾಡಿದ್ದು. ಅದಕ್ಕೆ ಕಲ್ಲು ಕೆತ್ತಿ ರೂಪ ಕೊಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಯಾರ. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಲಕ್ಷಾಂತರ ದುಡ್ಡು ಖರ್ಚು. ಮಡಿ, ಪಿತಾಂಬರ, ಬಂಗಾರ, ಬೆಳ್ಳಿ, ಅನ್ನ, ತುಪ್ಪ, ನಾನಾ ಥರ ಕಟ್ಟಿಗೆ ದಿನಸಿಂದ ಸುಟ್ಟು ಅರ್ಚಕರು, ಹೋಮ ಪಂಡಿತರು, ದಿವ್ಯ ಶರಣರು ಅದಕ್ಕೆಲ್ಲ ವಾರ ತಿಥಿ ನಕ್ಷತ್ರ ಎಲ್ಲ ನೋಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಾರೆ ದೇವರಿಗೆ. ಅದು ವಿಗ್ರಹ ಪ್ರತಿಷ್ಠಾಪನೆ ಪ್ರಾಣ, ಅದರೊಳಗೆ ಶಕ್ತಿ ಐತಿ. ಅದು ನಿರಾಕಾರ ಶಕ್ತಿನ ಅದಕ್ಕೊಂದು ಮೂರ್ತಿ ಮಾಡಿ, ಅದು ಯಾವಾಗಲೂ ಶಕ್ತಿನೇ ಅದು. ರೂಪ ಇದ್ದರೆ ಶಕ್ತಿನೇ, ರೂಪ ಇಲ್ಲದ್ರೆ ನಿರಾಕಾರದ ಶಕ್ತಿನೇ ಅದು. ಅದು ಅದು ಆದಿ ಅನಾದಿ ಕಾಲದ ಮೂರ್ತಿ. ಆಮೇಲೆ ಅದು ವಿಗ್ರಹ ಅಂತ ಹೇಳಿದ್ನಲ್ಲ. ಮತ್ತು ಇದು ದೇಹ ಐತದು. ಇದಕ್ಕೇನಂತಾರೆ? ಕಾಯ, ವಾಚ, ಮನಸ್ಸು ಅವಲ್ಲ. ಇದಕ್ಕೆ ಅದು ಗ್ರಹ ಅಂತ ಇದೆ, ಈ ವಿಗ್ರಹ ಅಂತ ಇದೆ. ಇದಕ್ಕೇನಂತಾರೆ? ಇದಕ್ಕೆ ಗ್ರಹ ಅಂತಾರೆ. ಗ್ರಹ ಪ್ರವೇಶ ಅನ್ನೋದು ಗೊತ್ತ ನಿನಗೆ? ಏನು ಗೃಹ ಪ್ರವೇಶ ಹೇಳಂತ ಗೊತ್ತಾಯ್ತಂಡಿ? ಗೃಹ ಪ್ರವೇಶ ಅಂದ್ರೆ ಮನೆ, ಹೊಸ ಮನೆ ಓಪನಿಂಗ್ ಮಾಡ್ತಲ್ಲ, ಮನೆ ಪ್ರವೇಶ. ಗೃಹ ಪ್ರವೇಶ, ಮನೆ ಪ್ರವೇಶ ಅಂದ್ರೆ ಈ ಗೃಹ ಅಂತ ಹೇಳಿದ್ನಲ್ಲ, ಇದು ಒಂದು ಮನೆ. ಯಾರಿಗಿದು ಮನೆ? ದೇಹ ಐತಲ್ಲ, ಇದು ಒಂದು ಮನೆ, ಗೃಹ. ಈ ಗೃಹ ಯಾರಿಗೆ? ಇದ್ರೊಳಗೆ ಪ್ರಾಣ ಐತಲ್ಲ, ಆ ಪ್ರಾಣ ಪ್ರತಿಷ್ಠಾಪನೆ ಮನುಷ್ಯರು ಮಾಡ್ಯಾರ. ಈ ಪ್ರಾಣ ಪ್ರತಿಷ್ಠಾಪನೆ ಯಾರು ಮಾಡ್ಯಾರ? ಶಿವ ಪರಮಾತ್ಮ. ಬೈಲಿ ಕಣ್ಣಿಗೆ ಕಾಣದಲ್ಲ ಕಲ್ಲು, ಮಣ್ಣು, ಗಿಡ, ಗಂಟಿ, ಪಶು, ಪಕ್ಷಿ, ಜೀವ, ಜಂತುಗಳು, ಪ್ರಾಣಿಗಳು, ಇವು ಸಾಕಾರ ವಸ್ತು ಮತ್ತು ನಿರಾಕಾರ ವಸ್ತು. ನಿರಾಕಾರ ಬೈಲಿ ಏನೂ ಇಲ್ಲಲ್ಲ. ಅದೇ ಒಂದೇ ಒಂದು ಚಕ್ರವರ್ತಿ. ಅವನೇ ಚಕ್ರವರ್ತಿ, ಅವನೇ ಖಂಡ, ಅವನೇ ಅಖಂಡ, ಅವನೇ ಈಶ್ವರ, ಅಖಂಡೇಶ್ವರ. ಅದೇ ಈ ದೇಹ. ಸ್ನೇಹಿತರೆ, ಇದು ದುರ್ಗಾದೇವಿ ಮೂರ್ತಿ. ಮೊದಲಿಗೆ ಪರ್ಮಿಷನ್ ಇಲ್ಲ ಅಂದರು ಫೋಟೋ ವಿಡಿಯೋ ತೆಗೆಯೋಕ್ಕೆ. ಹಾಗೆ ಇಲ್ಲಿ ಪ್ರಸಾದ ವ್ಯವಸ್ಥೆಯು ಕೂಡ ಇರುತ್ತದೆ. ಇದು ಸ್ನೇಹಿತರೆ ಆನೆಗುಂದಿಯ ಕೋಟೆ ದ್ವಾರ ನೋಡಿ ಸ್ನೇಹಿತರೆ. ಸಂಗಮ ವಂಶದ ಮೂಲ ಪುರುಷರು ಇಲ್ಲಿಂದನೇ ಆಳ್ವಿಕೆ ನಡೆಸಿದ್ರು ಎನ್ನುವ ಪ್ರತೀತಿ ಇದೆ. ಇಲ್ಲಿಂದನೇ ಇಡೀ ದಕ್ಷಿಣ ಭಾರತವನ್ನು ಆಳಿದರು. ಇದೇ ಮೊದಲ ರಾಜಧಾನಿಯಾಗಿತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ಯಾವ ಥರ ನೋಡ್ಕೊತಾ ಇದ್ದಾರೆ. ಒಳಗಡೆ ಅಗಸಿಯಲ್ಲಿ ಈ ಕಡೆ ಹುಲ್ಲು ಒಟ್ಟಿದ್ದಾರೆ. ರೈಟ್ ಸೈಡಲ್ಲಿ ಈ ಥರ ಕಲ್ಲುಗಳೆಲ್ಲ ಬಿದ್ದಿದ್ದಾವೆ. ವಿಜಯನಗರದ ಮೊದಲ ರಾಜಧಾನಿಯ ಮುಖ್ಯ ದ್ವಾರ. ಇಲ್ಲಿ ಕೆಲವು ತೀರ್ಕೊಂಡಿರತಕ್ಕಂಥ ಸಮಾಧಿ ಸ್ಥಳಗಳು ಕೂಡ ಇದ್ದಾವೆ. ಇಲ್ಲಿ ಇದು ನವಗ್ರಹ ಕಟ್ಟೆ ಇದೆ ಇಲ್ಲ. ಇಲ್ಲಿ ವಾಲಿ ಗುಹೆಗೆ ಹೋಗುವ ದಾರಿ. ಸ್ನೇಹಿತರೆ, ಬರೀ ವಿಜಯನಗರ ಸಾಮ್ರಾಜ್ಯಕ್ಕೆ ಅಲ್ಲ, ಕಿಷ್ಕಿಂದೆ ನಗರ ಇದ್ದಾಗ್ಯೂ ಕೂಡ ವಾಲಿ ಸುಗ್ರೀವ ರಾಜರಿಗೂ ಕೂಡ ಈ ಸ್ಥಳ ನೆಲೆ ಒದಗಿಸಿತ್ತು ಅಂತ ಹೇಳ್ಬಹುದಾಗಿದೆ.
ಪ್ರವೇಶ ನಿಷೇಧಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ಮೊದಲು ವಾಲಿ ತಪಸ್ ಮಾಡಿದಂಥ ಸ್ಥಳ ಒಂದು ಇತ್ತು. ಅಲ್ಲಿ ಭಾಳಷ್ಟು ದುರ್ಗಮವಾದ ಸ್ಥಳ ಆಗಿತ್ತು. ಆ ಸ್ಥಳ ಈಗ ಕಾಡು ಪ್ರಾಣಿಗಳು ಬರ್ತವೆ ಅಂತ ಬಂದು ಕ್ಲೋಸ್ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಇದು ವಾಲಿ ಗುಹೆ. ಬನ್ನಿ ಸ್ನೇಹಿತರೆ, ವಾಲಿ ಸ್ಥಳದಂಥ ಗುಹೆ ಒಳಗೆ ಪ್ರವೇಶ ಮಾಡೋಣ. ನೋಡಿ ಸ್ನೇಹಿತರೆ, ಎಷ್ಟು ಕಗ್ಗತ್ತಲು. ಮಾಡಿನ ಬರ ನಾವೇ ಇಬ್ಬರು ಬಾಬಾ ನೋಡಿದ್ರೆ ಅದಕ್ಕೆ ಬರಂಗೈತದ. ಇದು ಸ್ನೇಹಿತರೆ ವಾಲಿ ಗುಹೆ ಎಷ್ಟು ದುರ್ಗಮವಾಗಿದೆ. ಬಾಬಾ ನೋಡಿ ಸ್ನೇಹಿತರೆ, ಒಂದು ಕಾಲದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಹೆಸರು ಮಾಡಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ಮೊದಲ ರಾಜಧಾನಿಯ ಮೂಲ ನೆಲೆ ಇದಾಗಿದೆ. ದಕ್ಷಿಣ ಭಾರತ ಹಾಗೂ ಗೋವಾ, ರೇವುಪಟ್ಟಣ, ದಾಬೋಲ್ ಈ ಥರ ಸ್ಥಳಗಳನ್ನು ಹೊಂದಿದ್ದ ವಿಜಯನಗರ ಸಾಮ್ರಾಜ್ಯ ಇದು. ಇವತ್ತು ಭಕ್ತಿಯ ತಾಣವಾಗಿದೆ ದುರ್ಗಾದೇವಿ ಆಶೀರ್ವಾದದಿಂದ. ರಾಶಿ ನಕ್ಷತ್ರ ನೋಡಿ ಸ್ನೇಹಿತರೆ, ಇದು ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.